ಇವತ್ತಿನ ರೆಸಿಪಿಯಲ್ಲಿ ರುಚಿ ಹಾಗೂ ಆರೋಗ್ಯಕರವಾಗಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ಬಳಕೆ ಮಾಡಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಹಿಡಿ ಪಾಲಕ್, ಪುದೀನ, ಕೊತ್ತಂಬರಿ, ಅರ್ಧ ಈರುಳ್ಳಿ, 8ರಿಂದ 9 ಮೆಣಸಿನಕಾಯಿ, ಖಾರ ನೋಡಿಕೊಂಡು ಬಳಕೆ ಮಾಡಿ, 10ರಿಂದ 15 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಈ ಎಲ್ಲ ಪದಾರ್ಥಗಳನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇ ಅಕ್ಕಿನ ತಗೊಂಡು ನಾನು ನೆನೆಸ್ಕೊತಾ ಇದ್ದೀನಿ. 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ ಅಳತೆಗೆ ಇಬ್ಬರಿಗೆ ಆರಾಮಾಗಿ ಆಗುತ್ತೆ. ಈ ಕಪ್ಪಿನ ಅಳತೆಯಲ್ಲಿ ನಾನು ತಗೊಂಡು ಅದನ್ನು ಅರ್ಧ ಗಂಟೆ ನೆನೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, 1.5 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿ ಮೆಂತ್ಯ ಸೊಪ್ಪು, ಮಸಾಲೆಗೆ ಅಂತ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಶಾಯಿ ಜೀರಾ, ಕರಿ ಏಲಕ್ಕಿ, ಮರಾಠ ಮೊಗ್ಗು, ಸೋಂಪು. ಪಾತ್ರೆಗೆ 1.5 ಸ್ಪೂನ್ ಎಣ್ಣೆ, ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಾನು ಹೇಳಿದ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಹುರಿರಿ. ನಂತರ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹೆಚ್ಚಿಟ್ಟ ಈರುಳ್ಳಿನ ಈ ರೀತಿಯಾಗಿ ಬಿಡಿ ಬಿಡಿನ ಮಾಡಿಕೊಂಡು ಹಾಕ್ಕೊಳ್ಳಿ. ಇದರಿಂದ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡು ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಕೂಡ ನಿಮಗೆ ರುಚಿ ಕೊಡುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದು ತೊಳೆದಿಟ್ಟಿರುವ ಮಟನ್ನ ಹಾಕ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಉಪ್ಪು, ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೋತೀನಿ. ಯಾಕೆಂದರೆ ಕೆಲವರು ಮಟನ್ ಸ್ಮೆಲ್ ಬರುತ್ತೆ, ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಹುರಿದ್ರೆ ಆ ಸ್ಮೆಲ್ ಬರಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮಟನ್ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ನಾವು ಒಂದ್ಸಲ ಮಾಡಿ ನೋಡಿ. ಎಣ್ಣೆನ ಚೆನ್ನಾಗಿ ಬಿಡೋವರೆಗೂ ಅದನ್ನು ಹುರ್ಕೋಬೇಕು. ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಹಸಿರು ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತೀನಿ. ಅದು ಕೂಡ ಎಣ್ಣೆ ಬರೋವರೆಗೂ ಹುರಿಬೇಕು. ಹಸಿ ಸ್ಮೆಲ್ ಹೋದಾಗ ಅದರ ಟೇಸ್ಟ್ ಆಗಲಿ ಫ್ಲೇವರ್ ಆಗಿ ಅದು ಬಿಟ್ಕೊಳ್ಳುತ್ತೆ. ಆವಾಗಲೇ ನಿಮಗೆ ಬಿರಿಯಾನಿ ಸ್ಮೆಲ್ ಬರುತ್ತೆ. ನಿಮಗೆ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅದರ ಫ್ಲೇವರ್ ಸ್ಮೆಲ್ ನಿಮಗೂ ಬರುತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಂಡಿರೋವರೆಗೂ ಹುರಿದು ನಾನು ಅದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇಲ್ಲಿ ಬೇರೆ ಇನ್ಯಾವುದೇ ರೀತಿಯ ಪದಾರ್ಥಗಳನ್ನ ನಾನು ಹಾಕಿಲ್ಲ, ಧನಿಯಾ ಪುಡಿನೇ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 1-2 ಸ್ಪೂನ್ ಅಂತ ನೀವು ಗೊತ್ತಾಗ್ಬೋದು, ಆದರೆ ಅದು 1 ಟೇಬಲ್ ಸ್ಪೂನ್ ಆಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಕಲಸಿ ನಾನು ಅದಕ್ಕೆ ಮೊಸರನ್ನ ಹಾಕೋತೀನಿ. 2 ಸ್ಪೂನ್ ಮೊಸರನ್ನ ಹಾಕ್ಕೊಳ್ಳಿ. ಮೊಸರು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಮೊಸರು ಹಾಕೋದ್ರಿಂದ ಮಟನ್ ಸಾಫ್ಟ್ ಆಗುತ್ತೆ, ಹಾಗೆ ಅದರದ್ದು ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊಸರನ್ನ ನಾನು ಬಳಕೆ ಮಾಡ್ತೀನಿ. ನಿಮಗೆ ಬೇಕಂದರೆ ಟೊಮೆಟೊ ಹಾಕೋಬೋದು. ನಾನಿಲ್ಲಿ ಟೊಮೆಟೊನ ಬಳಸಲ್ಲ. ನಾಟಿ ಸ್ಟೈಲ್ ಮಾಡ್ಬೇಕಾದ್ರೆ ನಾನು ಟೊಮೆಟೊ ಹಾಕಲ್ಲ. ನಿಮಗೆ ಬೇಕಾದರೆ ಇಷ್ಟ ಇದ್ದರೆ ಟೊಮೆಟೊ ಹಾಕೋಬೋದು. ಚೆನ್ನಾಗಿ ಹುರಿದು ಅದಕ್ಕೆ ನಾನು 1 ಕಪ್ ಬಿಸಿನೀರನ್ನು ಹಾಕೋತೀನಿ. ಯಾಕೆ ಅಂದರೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಅದು ಬಿಸಿನೇ ಇರುತ್ತೆ, ಮತ್ತು ನೀವು ತಣ್ಣೀರು ಹಾಕಿದ್ರೆ ಅದು ತಣ್ಣಗಾಗಿ ಮತ್ತೆ ಕುದಿಯೋಕ್ಕೆ ಟೈಮ್ ತೊಗೊಳುತ್ತೆ. ಆವಾಗ ಮಟನ್ ರಬ್ಬರ್ ಥರ ಆಗೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಸೊ ಹಾಗಾಗಿ ನಾನು ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಬಿಸಿನೀರನ್ನೇ ಬಳಸೋದು. ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ, ತುಂಬಾ ಬೇಗನೂ ಆಗುತ್ತೆ. ನಾನಿಲ್ಲಿ 1 ಕಪ್ ಬಿಸಿನೀರು ಹಾಕೋತಾ ಇದ್ದೀನಿ ಮಟನ್ ಬೇಯೋದಕ್ಕೆ. ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಮುಚ್ಚಿ 3ರಿಂದ 4 ವಿಷಲ್ನ ಓಡಿಸ್ತೀನಿ. ನನಗೆ ಅಷ್ಟಕ್ಕೇ ಮಟನ್ ಬೇಯುತ್ತೆ. ನಿಮಗೆ ಇನ್ನೂ ಮಟನ್ ಬೆಂದಿಲ್ಲ ಅಂತಂದರೆ ನೀವು ಮತ್ತೆ ಕುಕ್ಕರ್ನ ಮುಚ್ಚಿ ಮಟನ್ ಬೇಯಿಸ್ಬೋದು. ಇನ್ನು ಕೆಲವ್ರ ಮನೇಲಿ ಮಟನ್ಗಳು ಬೇಗ ಬೇಯಲ್ಲ, ನಾನು 4ರಿಂದ 5ರಿಂದ 7ರವರೆಗೂ ನಾನು ಕುಕ್ಕರ್ ಶೀಟಿನ ಕೂಗಿಸ್ತೀನಿ ಅಂದರೆ ನೀವು
ತೆಂಗಿನಕಾಯಿ ಚಿಪ್ಪನ್ನ ಒಂದು ಸ್ವಲ್ಪ ತುಂಡನ್ನು ಹಾಕಿ ಮಟನ್ ಬೇಯಿಸೋದ್ರಿಂದ ಅದು ಇನ್ನೂ ಬೇಗನೆ ಬೇಯುತ್ತೆ. ನೀವು ಅವಾಗ 3-4 ವಿಜಿಲಲ್ಲೇ ಓಡಿಸ್ಬೋದು. ಈ ಟಿಪ್ನ ಬಳಕೆ ಮಾಡಿ ನೋಡಿ. ಇಲ್ಲಿ ನಾನು ಏನೂ ಹಾಕ್ತೇನೆ ನನಗೆ ಮಟನ್ ಬೇಯುತ್ತೆ. ಕೆಲವ್ರ ಮನೆಯಲ್ಲಿ ಬೇಯುತ್ತೆ, ಕೆಲವ್ರ ಮನೆಯಲ್ಲಿ ಬೇಯಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಮಟನ್ ಚೆನ್ನಾಗೇ ಬೆಂದಿದೆ. 1.5 ಕಪ್ ನೀರು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು 1 ಕಪ್ ನೀರು ಹಾಕಿದ್ದೆ, ಹಾಗಾಗಿ 1:2 ರೇಷಿಯೋದಲ್ಲಿ ನಾನು 1.5 ಕಪ್ ಅಕ್ಕಿ ತೊಗೊಂಡಿದ್ದೆ. ಇಲ್ಲಿ 2.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಚಾಕು ಇಡ್ತಾ ಇದ್ದೀನಿ. ಯಾರಿಗ್ಯಾರು ಚಾಕು ಇಡೋದು ಗೊತ್ತು, ಯಾರ್ಯಾರ ಮನೇಲಿ ಇಡ್ತಿರೋ ಅವರು ಯಾಕೆ ಅಂತ ಕಾರಣನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಹಾಕ್ತೀವಿ ಅಂತ ನಾನು ಅದನ್ನು ವಿವರಣೆಯಾಗಿ ಹೇಳ್ತೀನಿ. ಇಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ನಾನು ಹಾಕೋತಾ ಇದ್ದೀನಿ. ಅನ್ನನ ನಾನು ಇಲ್ಲಿ 70-80% ಅಷ್ಟು ನಾನು ಓಪನ್ ಲಿಡ್ಡಲ್ಲೇ ಕುದಿಸ್ಕೋತೀನಿ. ಈ ಥರ ಮಾಡೋದ್ರಿಂದ ತುಂಬಾ ಬೇಗನೆ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಉಪ್ಪನ್ನ ಟೇಸ್ಟ್ ನೋಡಿಬಿಡಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆದರೆ ಉಪ್ಪು ಎಲ್ಲ ಕರೆಕ್ಟಾಗೇ ಇತ್ತು. ಸೊ ಅದಕ್ಕೆ ನಿಂಬೆಹಣ್ಣು ಕೊತ್ತಂಬರಿ ಹಾಕಿ ಕಲಸಿ ನಾನು ಕುಕ್ಕರ್ನ ಮುಚ್ಚಿ 1-2 ವಿಜಿಲ್ನ ನಾನು ಕೂಗಿಸ್ಕೊತೀನಿ. ರುಚಿ ಹಾಗೂ ಆರೋಗ್ಯಕರವಾದ ನಾಟಿ ಸ್ಟೈಲ್ನ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಉದ್ದುದ್ರಾಗಿದೆ ಅಂತ. ನಾನು ಹೇಳಿದ ಟಿಪ್ಗಳನ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಹೀಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್, ಶೇರ್, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.